ಸಚಿವರನ್ನಾಗಿ ನೋಡುವ ಕಾಲ ಒಂದೇ ಬರುತ್ತದೆ ಅಂತ ಹೇಳಿ ಬಹುಶಃ ನಾವುಗಳು ಈ ಬಟ್ಟೆಯನ್ನು ಹಾಕೊಂಡು ಆ ಮಾತನ್ನ ಆಡಬಾರದು. ಆದ್ರೆ ಸಮಯ ಸಂದರ್ಭ ಸಮಾಜ ನಮ್ಮನ್ನ ಅಲ್ಲಿಗೆ ತಂದು ನಿಲ್ಲಿಸಿದೆ. ಬಹಳಷ್ಟು ಜನ ತಮ್ಮ ಮಾತಾಡೋಕ್ಕೋಸ್ಕರ ನನ್ನ ಪರವಾಗಿ ಮಾತನಾಡ್ಲಿ ಅಂತನ ಮಠಗಳ ಸ್ಥಾಪನೆ ಮಾಡಿ ನನ್ನ ಪರವಾಗಿ ಮಾತಾಡಕ್ ಬಿಡುವಂತ ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವಿದೀವಿ. ಮತ್ತೆ ಗಾಳಿ ಬಿಟ್ಟೈತಿ ಅಂದ್ರ ನಾವು ತೋರ್ಕೊಳ್ಳೋರೆ. ಗಾಳಿ ಬಿಟ್ಟೈತಿ ಅಂದ್ಮೇಲೆ ತೋರ್ಬೇಕು, ಅವನೇ ಜಾಣ. ರೈತ ಅದಕ್ಕೆ ಶಕ್ತ ಗಾಳಿ ಬಿಟ್ಟಾಗ ತೋಳಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಸ್ವಾಧೀನವಲ್ಲವಯ್ಯ. ಅದೇ ನೀವು ಬೇಕಂದಾಗ ಬಿಡ್ತತೆ ನಾವು ಅದು ಬಿಟ್ಟಾಗ ತೂರ್ಕೋಬೇಕು. ಹಂಗ ಇವತ್ತು ಬಹುಶಃ ಯಾವುದೋ ಪಕ್ಷ ಇರ್ಬೋದು, ಪಕ್ಷದೊಳಗೆ ಬಹಳಷ್ಟು ಮಾತುಕತೆ ನಡೆದಿದಾವೆ ಅಲ್ಲ. ಎಲ್ಲರೂ ಕೇಳ್ತಾರೆ, ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಬಹಳ ಜನ ಮತ್ತೆ ಮರುದಿವ್ಸ ಉತ್ತರ ಕೊಡ್ತಾರೆ ಸಹಜವಾಗಿ. ಯಾಕ ರಾಜಕಾರಣಿಗಳಿನ ಸನ್ಯಾಸಿಗಳಲ್ಲ, ಸನ್ಯಾಸಿಗಳ ಕೇಳೋ ಕಾಲದೊಳಗ ರಾಜಕಾರಣಿಗಳು ಯಾಕೆ ಸುಮ್ಮನೆ ಕೊಡ್ತಾರೆ? ಕೊಡೋದಿಲ್ಲ. ಇವತ್ತು ನೀವೆಲ್ಲ ಸಚಿವರಾಗ ಕನಸನ್ನಿಟ್ಟಿದ್ದೀರಿ, ಆದ್ರೆ ಸಮಾಜದ ಪರವಾಗಿ ಬಂದಾಗ ಪ್ರತಿಯೊಬ್ಬ ಸ್ವಾಮಿಗಳನ್ನು ಮಾತನಾಡ್ತಾ ಇದ್ದಾರೆ. ಇವತ್ತು ವೇದಿಕೆ ಮುಖಾಂತರ ನಾವು ಕೂಡ ಮಾತಾಡ್ತೀವಿ. ನೀವೆಲ್ಲ ಇನ್ನ ಸಚಿವ ಸ್ಥಾನಕ್ಕೆ ಅವಲಂಬ ಮಾಡ್ರಿ. ಇವತ್ತು ನಮ್ಮ ರಾಜ್ಯದೊಳಗೆ ವೀರಶೈವ ಲಿಂಗಾಯತ ಅನ್ನೋ ಈ ಒಂದು ದೊಡ್ಡ ಸಮಾಜ, ಈ ಒಂದು ದೊಡ್ಡ ಧರ್ಮದೊಳಗೆ ಇವತ್ತು ನಾವೇನಾದ್ರೂ ಮಾತಾಡ್ತಿದ್ವಿ ಅಂತಂದ್ರ ನೀವೆಲ್ಲರೂ ಕೇಳ್ತಾ ಇದ್ದೀರಿ, ನಮಗೂ ಸಿಎಂ ಸೀಟ್ ನ ಬಿಟ್ಟು ಕೊಡಿ ಅಂತ ಏನೆಲ್ಲ ತಿರುಗಿದಿರಿ ಅಂತಂದ್ರ ನಾವು ಕೂಡ ತಯಾರಾಗಿದ್ದೀವಿ. ಇವರು ಬೇರೆ ಸಚಿವರಾಗೋದು ಬೇಡ, ಇವರು ಸಿಎಂ ಸ್ಥಾನಕ್ಕೆ ಒಬ್ಬ ಅರ್ಹ ವ್ಯಕ್ತಿ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ಬಹಳಷ್ಟು ಇಷ್ಟಪಡ್ತೀವಿ. ಯಾಕಂತಂದ್ರೆ ನೀವೆಲ್ಲ ನೋಡಿದ್ದೀರಿ, ಆ ಒಂದು ಜಾತಿ ಕಳೆದ 5-6 ವರ್ಷಗಳ ಹಿಂದೆ ಸಂಘಟನೆ ದೃಷ್ಟಿಯಿಂದ ನೋಡಿದ್ರೆ ಚಾಮರಾಜನಗರದಿಂದ ಹಿಡಿದು ಬೀದರ್ನವರೆಗೆ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಪ್ರತಿ ಕ್ಷೇತ್ರದಲ್ಲಿ, ಪ್ರತಿ ತಾಲೂಕಿನ, ಪ್ರತಿ ಹೋಬಳಿಯಲ್ಲಿ ಕಾರ್ಯಕ್ರಮಗಳು ನಿರ್ವಹಿಸಿದ್ರು. ನಮ್ಮ ಮಠಗಳಿರುವಂತಹ 4-5 ತಾಲೂಕುಗಳಿಗೆ ಅವರು ಹೋದಾಗ ಕರೆ ಮಾಡ್ತಿದ್ರು, ನಿಮ್ದು ಇಲ್ಲಿ ಮಠ ಐತೆ ಅಂತಲ್ಲ ಅಂತ ಹೇಳಿ. ಅಂದ್ರೆ ನೀವ್ಯಾಕೆ ಅಲ್ಲಿ ಹೋಗಿರಂದ್ರೆ ಸಂಘಟನಾ ದೃಷ್ಟಿಯಿಂದ ಇವರನ್ನ ರಾಜ್ಯಾದ್ಯಂತ ದುಡಿಸ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಜನ ಮಾತಾಡ್ತಾರಲ್ಲ, ದುಡ್ದೀವಿ ನಮ್ಗೆ ಪಗಾರ ಕೊಡ್ರಿ, ದುಡ್ದೀವಿ ಪಗಾರ ಕೊಡ್ರಿ ಅಂತಾರಿಲ್ಲ. ಹಂಗ ಇವರು ಕೂಡ ರಾಜ್ಯಾದ್ಯಂತ ಶ್ರಮ ವಹಿಸಿ ಇರಬಹುದು, ಅದೊಂದು ಸಮಾಜ ಸಂಘಟನೆ, ಅದರಿಂದ ಪಕ್ಷಕ್ಕೂ ಕೂಡ ಉಪಯೋಗ ಆಗಿದೆ. ಆ ನಿಟ್ಟಿನೊಳಗಡೆ ನೀವು ಗಮನಿಸೋದಾದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ವೀರಶೈವ ಲಿಂಗಾಯತ ಸಮುದಾಯದೊಳಗೆ ಇವರೊಬ್ಬರು ಸಮರ್ಥ ನಾಯಕರು ಸಿಎಂ ಆಗ್ಲಿಕ್ಕೆ ಅನ್ನೋದನ್ನ ನಾವು ವೇದಿಕೆ ಮುಖಾಂತರ ಘಂಟಾಘೋಷವಾಗಿ ಹೇಳ್ತಾ ಮತ್ತೊಮ್ಮೆ ಮಹಾಪೂಜ್ಯರ ಮಹಾಪೀಠಾಧೀಶ್ವರರ ಆಶೀರ್ವಾದ ಆ ಕಾಶ್ಯಪ್ಪನವರ ಕುಟುಂಬಕ್ಕೆ ಸದಾಕಾಲ ಇರಲಿ. ಅವರ ಸಮಾಜ ಸೇವೆ ರಾಜಕೀಯ ಕ್ಷೇತ್ರದಲ್ಲಿ ಮಾಡುವ